ಹಾಯ್ ಹಲೋ ಬ್ಯೂಟಿಫುಲ್ ಬರ್ಡ್ಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಪಿಕ್ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬಂದಿದ್ದೀನಿ. ಇವತ್ತಿನ ರೀಡಿಂಗ್ ಡಿಸೆಂಬರ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಡಿಸೆಂಬರ್ 1 ಕೂಡ. ಆ್ಯಂಡ್ ಡಿಸೆಂಬರ್ ನನಗಂತೂ ತುಂಬ ಇಷ್ಟ ಮಂತಲ್ಲಿ ಹೇಳಬೇಕು ಅಂತಂದರೆ, ಬಿಕಾಸ್ ವಿಂಟರ್ ಅಲ್ವಾ, ಸೊ ಹಾಗಾಗಿ. ಆ್ಯಂಡ್ ಎಸ್, ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ. ತುಂಬ ಈಸಿಯಾಗಿ ಪಿಕ್ ಮಾಡ್ಬೋದು. ಡೇಟ್ ಆಫ್ ಬರ್ತ್ 1 to 16 ಪೈಲ್ ನಂಬರ್ 1, ಡೇಟ್ ಆಫ್ ಬರ್ತ್ 17 to 31 ಪೈಲ್ ನಂಬರ್ 2 ಆಗಿರುತ್ತೆ. ಸೊ ಎಸ್, ಇದೊಂದು ಜನರಲ್ ರೀಡಿಂಗ್ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್. ಸೊ ಈ ರೀಡಿಂಗ್ನ ನೀವು ಯಾವಾಗ ಬೇಕಾದರೂ ನೋಡಬಹುದು ಆ್ಯಂಡ್ ಗೈಡೆನ್ಸ್ನ ಪಡ್ಕೊಳ್ಬಹುದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಲೈಕ್ ಮಾಡ್ತಾ ಇದ್ದೀರಾ, ಕಾಮೆಂಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರಿಗಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ನೀವು ನನಗೆ DM ಮಾಡ್ಬೋದು, ಮೆಸೇಜ್ ಮಾಡ್ಬೋದು. ಇನ್ಸ್ಟಾಗ್ರಾಮಲ್ಲಿ ಆಗ್ತಾ ಇಲ್ಲೋ ಅನ್ನೋರು ಇಮೇಲ್ ಮಾಡ್ಬೋದು. ಬಟ್ ಮೇಲಲ್ಲಿ ನಾನು ಸ್ವಲ್ಪ ನಿಧಾನವಾಗಿ ಆನ್ಸರ್ ಮಾಡ್ತೀನಿ, ಇನ್ಸ್ಟಾಗ್ರಾಮಲ್ಲಿ ತಕ್ಷಣ ರಿಪ್ಲೈ ಕೊಡ್ತೀನಿ. ಓಕೆ, ಸೊ ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಹಾಯ್ ಹಲೋ ಪೈಲ್ ನಂಬರ್ 1. ಸೊ ಲೆಟ್ಸ್ ಸಿ, ನೋಡೋಣ ಡಿಸೆಂಬರ್ ತಿಂಗಳು. ಆ್ಯಂಡ್ ಇದರ ಹಿಂದ್ಗಡೆ ಮೆಸೇಜ್ ಕೂಡ ಇದೆ. ಇದು ಒಂದು ಚಾನಲ್ಡ್ ಮೆಸೇಜ್ ಆಗಿರುತ್ತೆ. ಓಕೆ, so let's see. Thank you so much. Thank you so much. Okay, 7 of Wands, the High Priestess. Okay, first of all, ಲವ್. ಡಿಸೆಂಬರ್ ತಿಂಗಳು ಲವ್ ಎನರ್ಜಿ ಹೇಗಿರುತ್ತೆ ಅಂತಂದರೆ, ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಆಗ್ಬೋದು ರಿಲೇಷನ್ಶಿಪ್ಪಲ್ಲಿ. ನಿಮಗೆ ಸ್ವಲ್ಪ ಟ್ರಸ್ಟ್ ಇಶ್ಯೂ ಬರ್ಬೋದು, ಜಡ್ಜ್ಮೆಂಟ್, ನೀವು ನಿಮ್ಮ ಪಾರ್ಟ್ನರ್ನ ಜಡ್ಜ್ ಮಾಡ್ಬೋದು. ಪೈಲ್ ನಂಬರ್ 1. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಬಟ್ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ನೀವು ದೂರ ಕೂಡ ಮಾಡ್ಬೋದು, ಕಮ್ಯುನಿಕೇಷನ್ ಮಾತಾಡುವಂಥ ಮುಖಾಂತರ. ಬಟ್ ಡೋಂಟ್ ಗಿವ್ ಅಪ್ ಮಾಡಬೇಡಿ. ಓಕೆ, ಡೋಂಟ್ ಜಡ್ಜ್, ಟ್ರಸ್ಟ್ ಯುವರ್ ಇಂಟ್ಯೂಷನ್. ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ನೋಡಿ, ಅದನ್ನು ಕೇಳಿ. ಆ್ಯಂಡ್ ರಿಲೇಷನ್ಶಿಪ್ಪಲ್ಲಿ ನಾನು ಸ್ವಲ್ಪ ಇಲ್ಲಿ ಕನ್ಫ್ಯೂಷನ್ಸ್ ಕೂಡ ನೋಡ್ತಾ ಇದ್ದೀನಿ. ಅಂತಂದರೆ ಕೆಲವರಿಗೆ ಇಲ್ಲಿ ಟೈಮ್ ಸಿಗದೇ ಇರ್ಬೋದು, ಏನೋ ನಿಮ್ಮ ಪಾರ್ಟ್ನರ್ ಜೊತೆ ಹೆಚ್ಚಿನ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನಿಮಗೆ ಟೈಮ್ ಸಿಗದೇ ಇರ್ಬೋದು. ಸೊ ಅಲ್ಲಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಶುರು ಆಗಬಹುದು. ಅಲ್ಲಿಂದ ಒಬ್ರಿಗೊಬ್ರು ಏನೋ ಲೈಕ್ ನೀವು ನನಗೆ ಟೈಮ್ ಕೊಡ್ತಾ ಇಲ್ಲ ಆ್ಯಂಡ್ ನೀವು ನನಗೆ ಚೀಟ್ ಮಾಡ್ತಾ ಇದ್ದೀರಾ. ಸೊ ಅಂಥ ಎನರ್ಜಿ ಕೂಡ ನಾನಿಲ್ಲಿ ನೋಡ್ತಾ ಇದ್ದೀನಿ. ಬಟ್ ದ ಥಿಂಗ್ ಈಸ್ ದ್ಯಾಟ್, ನಿಮಗೆ ಗೈಡೆನ್ಸ್ ಏನು ಅಂತಂದರೆ, ಆದಷ್ಟು ನೀವು ನಿಮ್ಮ ಪಾರ್ಟ್ನರ್ ಜೊತೆ ಕಂಪ್ಯಾಷನೇಟಿಂದ ಇರಬೇಕಾಗತ್ತೆ, ಪ್ರೀತಿಯಿಂದ ಇರಬೇಕಾಗತ್ತೆ. ಆ್ಯಂಡ್ ತುಂಬ ಕಾಮಾಗಿ ಆ್ಯಂಡ್ ವಾತ್ಸಲ್ಯಪೂರ್ವಕವಾಗಿ ಮಾತಾಡಬೇಕಾಗತ್ತೆ, ಹೇಳಬೇಕಾಗತ್ತೆ, ನೋಡು ನಾನು ಇಂಥ ಪರಿಸ್ಥಿತಿಯಲ್ಲಿದ್ದೀನಿ ಅನ್ನೋದು. ಆ್ಯಂಡ್ ಸುಳ್ಳು ಹೇಳೋದಕ್ಕೆ ಹೋಗಬೇಡಿ. ಓಕೆ, ಅಂತಂದರೆ ನೀವು ಆಲ್ರೆಡಿ ಒಂದು ರಿಲೇಷನ್ಶಿಪ್ಪಲ್ಲಿದ್ದೀರಾ, ಬೇರೆಯವರಿಗೆ ಟೆಕ್ಸ್ಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ಇವರಿಗೆ ಟೆಕ್ಸ್ಟ್ ಮಾಡ್ತಾ ಇಲ್ಲ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಪಾರ್ಟ್ನರಿಗೆ ಟೆಕ್ಸ್ಟ್ ಮಾಡ್ತಾ ಇಲ್ಲ, ಬೇರೆಯವರಿಗೆ ಮೆಸೇಜ್ ಮಾಡ್ತಾ ಇದ್ದೀರಾ. ಈ ಥರ ಮಾಡೋದಕ್ಕೆ ಹೋಗಬೇಡಿ. ನಾನು ಅಂಥವ್ರಿಗೆ ಹೇಳ್ತಾ ಇಲ್ಲ. ಯಾರು ಜೆನ್ವನ್ ಆಗಿ ಪ್ರೀತಿ ಮಾಡ್ತಾ ಇದ್ದೀರಾ ನಿಮ್ಮ ಪಾರ್ಟ್ನರ್ನ, ಬಟ್ ನಿಮಗೆ ಟೈಮ್ ಸಿಗ್ತಾ ಇಲ್ಲ, ನೀವು ತುಂಬಾ ಕನ್ಫ್ಯೂಸ್ಡ್ ಆಗಿದ್ದೀರಾ, ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ, ಅವ್ರಿಗೆ ಹೇಳ್ತಾ ಇದ್ದೀನಿ. ದ ಥಿಂಗ್ ಈಸ್ ದ್ಯಾಟ್, ಆ ಥರ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಯಿತು ಅಂತ ಇಟ್ಕೊಳ್ಳಿ, ನಿಮಗೆ ತುಂಬ ಕಾಮ್ಲಿಯಾಗಿ ಕಂಪ್ಯಾಷನಾಗಿ ಮಾತಾಡಬೇಕಾಗತ್ತೆ. ಇಲ್ಲಿ ನೀವು ನಿಮ್ಮ ಈಗೋ ಇರಬಹುದು, ಇಲ್ಲಿ ನೀವು ಲೈಕ್ ನಿಮ್ಮ ಕೋಪನ ತೋರಿಸ್ಬೇಡಿ. ಇಲ್ಲಿ ಟ್ರಸ್ಟ್ ಯುವರ್ ಇಂಟ್ಯೂಷನ್, ಆದಷ್ಟು ಪಾಸಿಟಿವ್ ಆಗಿರಿ. ಓಕೆ, ಆ್ಯಂಡ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಾಗತ್ತೆ ನಿಮ್ಮ ಪರ್ಸ್ನಲ್ ಲೈಫ್ ಆ್ಯಂಡ್ ಪ್ರೊಫೆಷ್ನಲ್ ಲೈಫ್. ಯಾರು ಸಿಂಗಲ್ ಇದ್ದೀರಾ ನೋಡಿ, ನಿಮಗೆ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ಲೈಕ್ ಪಾರ್ಟ್ನರ್ನ ಹುಡುಕೋದಕ್ಕಾಗಲಿ ಆ್ಯಂಡ್ ಇದೇ ನನಗೆ ಪಾರ್ಟ್ನರ್ ಬೇಕು ಅಂತ ಅವರ ಹಿಂದೆ ಹೋಗೋದಕ್ಕಾಗಲಿ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಆದಷ್ಟು ಪ್ರೆಸೆಂಟ್ ಮೂಮೆಂಟಲ್ಲಿರೋದಕ್ಕೆ ಹೇಳ್ತಾ ಇದ್ರೆ, ಆದಷ್ಟು ನಿಮ್ಮ ಎಮೋಷನ್ಸ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಹೇಳ್ತಾ ಇದ್ರೆ, ನಿಮಗೆ ನಿಮ್ಮ ಮೇಲೆ ಡೌಟ್ ಮಾಡ್ಕೊಳ್ಳೋದು ಬೇಡ. ಅಂತಂದರೆ ನನಗೆ ಮದುವೆ ಆಗುತ್ತಾ, ನನಗೆ ಒಳ್ಳೆ ಪಾರ್ಟ್ನರ್ ಸಿಗ್ತಾರಾ ಇಲ್ವಾ ಅನ್ನೋದು, ಆ ಭಾವನ ಇಟ್ಕೊಳ್ಬೇಡಿ. ಓಕೆ, ಆ್ಯಂಡ್ ಟ್ರಸ್ಟ್ ಯುವರ್ ಇಂಟ್ಯೂಷನ್. ಡೌಟ್ ಮಾಡ್ಕೊಳ್ಬೇಡಿ. ಓಕೆ,
ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಎಸ್, ಇಲ್ಲಿದ್ದ ಹೈ ಪ್ರೀಸ್ಟೆಸ್ ನನಗೇನೋ ಮೆಸೇಜ್ ಕೊಡ್ತಾಯಿದ್ರು, ಬಟ್ ಆ ಮೆಸೇಜ್ ಮಿಸ್ ಆಯಿತು. ಸೊ ಅದಕ್ಕೋಸ್ಕರ ಕಾರ್ಡ್ ತೆಗೆದೆ. ಸೊ ನಿಮಗೆ ಯಾರು ಸಿಂಗಲ್ ಇದ್ದಾರೆ ನೋಡಿ, ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಮ್ಯಾನಿಫೆಸ್ಟ್ ಮಾಡಿ. ನಿಮ್ಮಲ್ಲಿ ಎಲ್ಲ ಟೂಲ್ಸ್ ಅವೈಲೇಬಲ್ ಇದೆ ರೈಟ್ ನಾವು ಮ್ಯಾನಿಫೆಸ್ಟ್ ಮಾಡೋದಕ್ಕೆ. ಓಕೆ, ಸೊ ಇಲ್ಲಿ ನಿಮಗೆ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಆ್ಯಂಡ್ ಆದಷ್ಟು ಪ್ಯಾಷನ್ ಆ್ಯಂಡ್ ಪ್ಯೂರಿಟಿಯಿಂದ ಮುಂದೆ ಹೋಗೋದಕ್ಕೆ ಹೇಳ್ತಾ ಇದ್ದಾರೆ ನಿಮಗೆ. ಓಕೆ, ಹೊಸ ಚಾಪ್ಟರ್ನ ಶುರು ಮಾಡೋದಕ್ಕೆ ನಿಮಗಿಲ್ಲಿ ಹೇಳ್ತಾ ಇದ್ದಾರೆ. ಆಬ್ಸ್ಟಿಕಲ್ಸ್ ಎಂಡ್ ಆಗುತ್ತೆ. ಏನೋ ರಿಲೇಷನ್ಶಿಪ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇದೆ ಅಂತಂದರೆ ಡಿಸೆಂಬರ್ ತಿಂಗಳಲ್ಲಿ ಅದು ಎಂಡ್ ಆಗುತ್ತೆ. ಬಟ್ ಡಿಸೆಂಬರ್ ತಿಂಗಳೇ ಹಾಗೆ ಏನು ಅಂತಂದರೆ ಲೈಕ್ ಈ ಡಿಸೆಂಬರ್ ತಿಂಗಳಲ್ಲಿ ನಮಗೆ ಕ್ವೆಸ್ಟ್ ಮಾಡುವಂಥ ಅವಶ್ಯಕತೆ ಇರುತ್ತೆ. ಕ್ವೆಸ್ಟ್ ಇನ್ ದ ಸೆನ್ಸ್ ನಮ್ಮನ್ನು ನಾವು ಕ್ವಶನ್ನ ಕೇಳುವಂಥದ್ದು, ಸ್ಲೋ ಡೌನ್ ಆಗುವಂಥದ್ದು, ಸರಿಯಾಗಿ ಬ್ರೀದ್ ಮಾಡುವಂಥದ್ದು, ರೆಸ್ಟ್ ತಗೊಳ್ಳುವಂಥದ್ದು. ಓಕೆ, ಸೊ ದಿಸ್ ಈಸ್ ಅ ಮೆಸೇಜ್ ಫಾರ್ ಲವ್ ರೀಡಿಂಗ್ಗೆ ಹೇಳ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ. ಕರಿಯರಲ್ಲಂತೂ ಅಲ್ಟಿಮೇಟ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇದೆ ಡಿಸೆಂಬರ್ ತಿಂಗಳಲ್ಲಿ, ಕರಿಯರ್. ಓಕೆ, ಆ್ಯಂಡ್ ಈ ಕರಿಯರ್ ಏನಿದೆ ನೋಡಿ, ನಿಮ್ಮ ಫ್ಯಾಮ್ಲಿಗೂ ಕೂಡ ಖುಷಿ ಕೊಡುತ್ತೆ ಬಿಕಾಸ್ ಆಫ್ ನಿಮ್ಮ ಗ್ರೋತಿಂದ. ಪೈಲ್ ನಂಬರ್ 1. ಓಕೆ, ಅಲ್ಟಿಮೇಟ್ ಹ್ಯಾಪಿನೆಸ್ ಇದೆ ಕರಿಯರಲ್ಲಿ ನಿಮಗೆ ಡಿಸೆಂಬರ್ ತಿಂಗಳು. ಓ ಮೈ ಗಾಡ್, 9 ಆಫ್ ಕಪ್ಸ್. ಸ್ಯಾಟಿಸ್ಫ್ಯಾಕ್ಷನ್, ನಿಮ್ಮ ಕರಿಯರ್ ಏನಿದೆ ನೋಡಿ ಅದು ನಿಮಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ನ ಕೊಡುತ್ತೆ. ಜಾಬ್ ರಿಲೇಟೆಡ್, ಕರಿಯರ್ ರಿಲೇಟೆಡ್ ಏನಾದರೂ ನೀವು ರಿಚುವಲ್ಸ್ ಮಾಡಿದರೆ, ಏನಾದರೂ ಮ್ಯಾನಿಫೆಸ್ಟ್ ಮಾಡಿದ್ದು ನೋಡಿ, ಇಲ್ಲೂ ಕೂಡ ಮ್ಯಾನಿಫೆಸ್ಟೇಷನ್ ಕಾರ್ಡ್ ಇದು. ಆ್ಯಂಡ್ ಇದು ಕೂಡ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಮಾತಾಡುತ್ತೆ. ಓಕೆ, ಪೈಲ್ ನಂಬರ್ 1. ಸೊ ಬೋತ್ ಕಾರ್ಡ್ ಆರ್ ವೆರಿ ಬ್ಯೂಟಿಫುಲ್. ಓಕೆ, ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ ಕರಿಯರ್ ರಿಲೇಟೆಡ್ ಏನಾದರೂ ನೀವು ವೆಯ್ಟ್ ಮಾಡ್ತಾಯಿದ್ರೆ, ಹೊಸ ಜಾಬಿಗೆಸ್ಕರ ಏನಾದರೂ ವೆಯ್ಟ್ ಮಾಡ್ತಾಯಿದ್ರೆ, ಪ್ರಮೋಷನ್ ಇರ್ಬೋದು ಆ್ಯಂಡ್ ರೆಕಗ್ನೇಷನ್ ಇರ್ಬೋದು, ವೆಯ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ಎಸ್, ಕರಿಯರಲ್ಲಿ ನಿಮಗೆ ರೆಕಗ್ನೇಷನ್ ಸಿಗುತ್ತೆ. ಆಫರ್ ಲೆಟರ್ ಕೂಡ ಇದೆ. ಆ್ಯಂಡ್ ಕೆಲವರಿಗೆ ಇಲ್ಲಿ ಟ್ರಾನ್ಸ್ಫರ್ ಆಗ್ಬೋದು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಅಂತ ಎನರ್ಜಿನ ರೈಟ್ ನಾವು ನೋಡ್ತಾ ಇದ್ದೀನಿ. ಬಟ್ ಇದು ಅಲ್ಟಿಮೇಟ್ ಹ್ಯಾಪಿನೆಸ್ಸನ್ನು ಕೊಡುತ್ತೆ ಈ ಕರಿಯರ್ ನಿಮಗೆ. ಓಕೆ, ಸೊ ಈ ಕರಿಯರ್ ನಿಮಗೆ ಪ್ಯೂರಿಟಿನ ಕೊಡುತ್ತೆ, ಈ ಕರಿಯರ್ ನಿಮಗೆ ಪ್ಯಾಷನ್ನ ಕೊಡುತ್ತೆ ಇನ್ನಷ್ಟು ಮುಂದೆ ಹೋಗೋದಕ್ಕೆ. ವೆರಿ ಬ್ಯೂಟಿಫುಲ್ ಕಾರ್ಡ್, ವೆರಿ ಬ್ಯೂಟಿಫುಲ್. ಬಾಟಮ್ ಆಫ್ ದ ಡೆಕ್, ಕ್ವೀನ್ ಆಫ್ ಕಪ್ಸ್. ಎಮೋಷ್ನಲಿ ನೀವು ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ನ ನೋಡ್ಕೊಳ್ತೀರಾ ನಿಮ್ಮ ಜಾಬಲ್ಲಿ, ಕರಿಯರಲ್ಲಿ. ಓಕೆ, ಆ್ಯಂಡ್ ಈ ಕರಿಯರ್ ಹೇಗೆ ಅಂತಂದರೆ ಇದು ನಿಮ್ಮನ್ನು ಹೀಲ್ ಮಾಡುತ್ತೆ ಒಳಗಡೆಯಿಂದ. ಎಮೋಷ್ನಲಿ ಯು ಕ್ಯಾನ್ ಫೀಲ್ ಏನು ಅಂತಂದರೆ ನಾನು ಹೀಲ್ ಆಗ್ತೀನಿ ಅಂತ. ಸೊ ಈ ಕರಿಯರ್ ನಿಮಗೆ ಆ ಥರ ಒಂದು ಅನುಭವ ಮಾಡಿಸಬಹುದು, ಅನುಭೂತಿ ಆಗಬಹುದು ನಿಮಗೆ. ಓಕೆ, ಸೊ ಇನ್ನೊಂದು ನಾನಿಲ್ಲಿ ನಿಮಗೆ ಗೈಡೆನ್ಸ್ ಕೊಡ್ತಾ ಇದ್ದೀನಿ ಏನು ಅಂತಂದರೆ, ಆದಷ್ಟು ನಿಮ್ಮ ಎನರ್ಜಿನ ಪ್ರೊಟೆಕ್ಟ್ ಮಾಡಿ. ಸೆಟ್ ಅಪ್ ಬೌಂಡ್ರೀಸನ್ನು ಸೆಟ್ ಮಾಡಿ. ಹಾಗೆ ಎನ್ವೈರ್ಮೆಂಟ್, ನಿಮ್ಮ ಸುತ್ತಮುತ್ತ ಕಲೀಗ್ಸ್ ಇರ್ಬೋದು, ಇಲ್ಲ ನಿಮ್ಮ ಎನ್ವೈರ್ಮೆಂಟ್ ಹೇಗಿದೆ ಅನ್ನೋದನ್ನು ನೋಡಿ. ಸೊ ಅಲ್ಲಿ ಕೂಡ ಎನರ್ಜಿನ ಕ್ಲಿಯರ್ ಮಾಡುವಂಥ ಅವಶ್ಯಕತೆ ಇದೆ. ಓಕೆ, ಆ್ಯಂಡ್ ಇನ್ನೊಂದು ನಾನು ಹೇಳ್ತೀನಿ, ನೀವು ಕರಿಯರಲ್ಲಿ ಎಷ್ಟೊಂದು ಖುಷಿ ಇದ್ದೀರಾ ಅಂತ ಹೇಳಿಬಿಟ್ಟು ಯಾರ ಜೊತೆನೂ ಶೇರ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ನೀವು ಖುಷಿ ಇದ್ದೀರಾ ನಿಮಗೆ, ನಿಮ್ಮ ದೇವರಿಗೆ, ನಿಮ್ಮ ಮನೆಯವ್ರಿಗೆ ಗೊತ್ತಾದರೆ ಸಾಕು. ಓಕೆ, ಸೊ ಅದನ್ನ ಬೇರೆಯವ್ರ ಜೊತೆ ಏನೋ ಲೈಕ್ ಹೇಳುವಂಥ ಅವಶ್ಯಕತೆ ಇಲ್ಲ. ಪೈಲ್ ನಂಬರ್ 1. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ಎಸ್ 7 ಆಫ್ ಕಪ್ಸ್ ಇದೆ ಇಲ್ಲಿ. ಬಿಕಾಸ್ ನನಗೆ ಕ್ಲಾರಿಫೈ ಮಾಡಬೇಕಿತ್ತು, ಅದಕ್ಕೆ ಹೇಳಿದೆ ನಾನು. ನಿಮಗೆ ಗೈಡೆನ್ಸ್ ಏನು ಅಂತಂದರೆ ಇಲ್ಯೂಷನಲ್ಲಿ ಜೀವನ ಮಾಡಬೇಡಿ. ನೀವು ಕರಿಯರಲ್ಲಿ ನೋಡಿದರೆ ಇಟ್ಸ್ ಆಲ್ ಅಬೌಟ್ ಎಮೋಷನ್ಸ್. ನಿಮ್ಮ ಎಮೋಷನ್ಸ್ ತುಂಬಾ ಮ್ಯಾಟರ್ ಆಗುತ್ತೆ. ಓಕೆ, ಸೊ ಅದಕ್ಕೆ ಏನು ಹೇಳ್ತಾ ಇದ್ದೀನಿ ಅಂತಂದರೆ ಅಟ್ಯಾಚ್ಡ್ ಆಗಬೇಡಿ, ತುಂಬಾ ಅಟ್ಯಾಚ್ಡ್ ಆಗಬೇಡಿ.
ಓಕೆ, ಕರಿಯರ್ನ ಪ್ರೀತಿ ಮಾಡಿ. ನೀವೇನು ಜಾಬ್ ಮಾಡ್ತಾ ಇದ್ರೆ ಅದನ್ನ ಪ್ರೀತಿ ಮಾಡಿ. ಅದಂತ ಹೇಳಿಬಿಟ್ಟು ತುಂಬ ಅಟ್ಯಾಚ್ಡ್ ಆಗಬೇಡಿ ಅದಕ್ಕೆ. ಓಕೆ, ಸೊ ಕನ್ಫ್ಯೂಷನಲ್ಲಿ ಜೀವನ ಮಾಡಬೇಡಿ, ಭ್ರಮೆಯಲ್ಲಿ ಜೀವನ ಮಾಡಬೇಡಿ, ರಿಯಲಿಟಿಯಲ್ಲಿ ಜೀವನ ಮಾಡಿ. ಆ್ಯಂಡ್ ಟ್ರಸ್ಟ್ ಯುವರ್ ಇಂಟ್ಯೂಷನ್. ಅದು ಲವ್ ರೀಡಿಂಗಲ್ಲೂ ಬಂದಿತ್ತು, ಟ್ರಸ್ಟ್ ಯುವರ್ ಇಂಟ್ಯೂಷನ್. ಇಲ್ಲೂ ಕೂಡ ಅದೇ, ಟ್ರಸ್ಟ್ ಯುವರ್ ಇಂಟ್ಯೂಷನ್. ಓಕೆ, ಆ್ಯಂಡ್ ಈ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಆಪ್ಷನ್ಸ್ ತುಂಬ ಸಿಗ್ಬೋದು, ಕರಿಯರ್ ರಿಲೇಟೆಡ್ ತುಂಬಾ ಆಪ್ಷನ್ಸ್ ಸಿಗ್ಬೋದು. ಬಟ್ ಬಿ ವೈಸ್ಲಿಯಾಗಿ ಚೂಸ್ ಮಾಡುವಂಥ ಅವಶ್ಯಕತೆ ಇದೆ ನಿಮಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 1. Four of Pentacles. Okay. Two of Cups. Beautiful. ಸೊ ಮನಿ ವೈಸ್ ಹೇಳಬೇಕು ಅಂತಂದರೆ ನೀವೆಷ್ಟು ಖರ್ಚು ಮಾಡ್ತೀರಾ ನಿಮ್ಗಷ್ಟು ಸಿಗುತ್ತೆ. ಓಕೆ, ಆ್ಯಂಡ್ ಇದು ಎಮೋಷ್ನಲಿ ನೀವು ತುಂಬಾ ಖುಷಿ ಆಗ್ತೀರಾ ನಿಮ್ಮ ಲೈಕ್ ಮನಿ ವೈಸ್ ಹೇಳಬೇಕು ಅಂತಂದರೆ. ಆ್ಯಂಡ್ ನಿಮಗೆ ಸೇವ್ ಮಾಡುವಂತಹ ಕೂಡ ಅವಶ್ಯಕತೆ ಇದೆ. ಡಿಸೆಂಬರ್ ತಿಂಗಳಲ್ಲಿ ಹೆಚ್ಚು ಖರ್ಚು ಮಾಡೋದಕ್ಕೆ ಹೋಗಬೇಡಿ, ಪ್ಲ್ಯಾನ್ ಮಾಡಿ. ಹಾಗಂತ ಹೇಳಿಬಿಟ್ಟು ಲೈಕ್ ತುಂಬ ಅಟ್ಯಾಚ್ಡ್ ಫೀಲ್ ಮಾಡ್ಕೊಳ್ಬೇಡಿ ಹಣ ಜೊತೆ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ನಿಮ್ಮ ಹೆಲ್ತ್ ಮೇಲೆ ಕೂಡ ಹೆಚ್ಚಿನ ಗಮನನ ಕೊಡಿ. ಓಕೆ, ಹಣಕ್ಕೋಸ್ಕರ ಲೈಕ್ ನಿಮ್ಮ ರೆಸ್ಟ್ ತೊಗೊಳ್ಳೋದೆ ನೀವು, ಆ್ಯಂಡ್ ನಿಮ್ಮ ಬಾಡಿನ ಕೇರ್ ಮಾಡದೆ ಕೆಲಸ ಮಾಡ್ತೀರಾ ಅಂತಂದರೆ ಇದು ತಪ್ಪು. ಆ ಥರ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಆ್ಯಂಡ್ ದುರಾಸೆ ಮಾಡಬೇಡಿ. ನಿಮಗೋಸ್ಕರ ನೀವು ಖರ್ಚು ಮಾಡ್ತಾ ಇದ್ದೀರಾ ಅಂತಂದರೆ ಖುಷಿಯಿಂದ ಖರ್ಚು ಮಾಡಿ. ಓಕೆ, ಆ್ಯಂಡ್ ಎಲ್ಲಿ ನೋಡಿದರೂ ಹಣದ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ ಅಂತಂದರೆ ಮಾಡೋದಕ್ಕೆ ಹೋಗಬೇಡಿ. ಬಿಕಾಸ್ ಇವನನ್ನು ನೀವು ನೋಡಿದರೆ ಇವನ ತಲೆ ಮೇಲೆ ಹಣ ಇದೆ, ಹಾರ್ಟಲ್ಲಿ ಹಣ ಇದೆ, ಕಾಲು ಕೆಳಗಡೆ ಕೂಡ ಹಣ ಇದೆ. ಆ ಥರ ಮಾಡೋದಕ್ಕೆ ಹೋಗಬೇಡಿ. ಸೊ ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಹಣ ವೈಸ್ ಚೆನ್ನಾಗಿರುತ್ತೆ, ಬಟ್ ಆದಷ್ಟು ಸೇವ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ 5 of Swords ಇದೆ. ಸೊ ಹಣನ ಯಾರಿಗೆ ಕೂಡ ಕೊಡೋದಕ್ಕೆ ಹೋಗಬೇಡಿ ಆ್ಯಸ್ ಅ ಸಾಲ ಥರ. ಓಕೆ, ಆ್ಯಂಡ್ ಬಿಕಾಸ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇದು ಮತ್ತೆ ನಿಮಗೆ ಪ್ರಾಬ್ಲಮ್ಯಾಟಿಕ್ ಆಗಬಹುದು. ಆ್ಯಂಡ್ ಸಾಲ ಕೂಡ ಪಡೆಯೋದಕ್ಕೆ ಪ್ರಯತ್ನ ಪಡಬೇಡಿ. ಸಾಲ ಕೂಡ ಯಾರಿಂದಲೂ ಕೂಡ ತೊಗೊಳ್ಳೋದಕ್ಕೆ ಹೋಗಬೇಡಿ ನೀವು. ಓಕೆ, ಸೊ ನಿಮಗೆ ಎಷ್ಟು ಸ್ಯಾಲ್ರಿ ಬರುತ್ತೆ ಅದರಿಂದ ಎಷ್ಟು ನೀವು ಸೇವ್ ಮಾಡಬಹುದು ಅನ್ನೋದನ್ನು ನೋಡಿ. ಓಕೆ, ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ಸರೆಂಡರ್ ಟು ದ ಡಿವೈನ್ಗೆ ಸರೆಂಡರ್ ಆಗಿ. ಓಕೆ, ಹಣದಿಂದ ಓಡೋದು ಆ್ಯಂಡ್ ಮೆಂಟಲಿ ಸ್ಟ್ರೆಸ್ ಮಾಡೋದಕ್ಕೆ ಹೋಗಬೇಡಿ. ಈ ಕಾರ್ಡ್ ದ ಹಾರೋಫೆಂಟ್ ಟ್ರಸ್ಟ್. ಏನು ಗೊತ್ತಾ, ನೀವು ಹಣ ಇಂಪ್ರೂವ್ಮೆಂಟ್ ಆಗುತ್ತೆ, ನಿಮ್ಮದು ಸ್ಟೆಪ್ ಬೈ ಸ್ಟೆಪ್ ಆಗುತ್ತೆ, ಒಂದೇ ಸಲಕ್ಕೆ ಆಗೋದಿಲ್ಲ. ಸೊ ಡಿವೈನ್ಲಿ ಟ್ರಸ್ಟ್ ಏನಿದೆ ನೋಡಿ, ಅದು ತುಂಬ ಇಂಪಾರ್ಟೆಂಟ್. ಸುಖ ದುಃಖ ಎರಡೂ ಕೂಡ ಇರುತ್ತೆ ಅಲ್ವಾ ಲೈಫಲ್ಲಿ, ಅದೇ ಇಲ್ಲಿ ಹೇಳ್ತಾ ಇದ್ರೆ ನಿಮಗೆ. ಹಣ ಇಲ್ಲ ಅಂತ ಹೇಳಿಬಿಟ್ಟು ದುಃಖ ಪಟ್ಕೊಳ್ಬೇಡಿ, ಹಣ ಇದೆ ಅಂತ ಹೇಳಿ ಸುಖ ಪಟ್ಟು ಖರ್ಚು ಮಾಡೋದು ಆ ಥರ ಅಲ್ಲ. ಸೊ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಾಗತ್ತೆ ನಿಮಗೆ. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಬೇರೆಯವ್ರು ನಿಮಗೆ ಮೋಸ ಮಾಡ್ಬೋದು ಹಣದ ಮೇಲೆ. ಸೊ ಲೈಕ್ ನಿಮಗೆ ನಾನು ಒಂದೇ ಹೇಳ್ತಾ ಇದ್ದೀನಿ, ಎಲ್ಲಾದರೂ ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ ತುಂಬ ವೈಸ್ಲಿಯಾಗಿ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಓವರಾಲ್ ಹೇಳಬೇಕು ಅಂತಂದರೆ ಡಿಸೆಂಬರ್ ಈಸ್ ಬೆಸ್ಟ್ ಆ್ಯಂಡ್ ಗುಡ್ ಫಾರ್ ಯು. ಡಿಸೆಂಬರ್ ತಿಂಗಳು ಓವರಾಲ್ ಎನರ್ಜಿ, ಓ ಮೈ ಗಾಡ್, ಏಸ್ ಆಫ್ ಕಪ್ಸ್. ಓವರಾಲ್ ಎನರ್ಜಿ ಹೇಗಿದೆ ಅಂತಂದರೆ ತುಂಬಾ ಚೆನ್ನಾಗಿದೆ. ಓವರಾಲ್ ಎನರ್ಜಿ ಲೈಕ್ ಸ್ಪಿರಿಚುವಲಿ ಕೂಡ ನೀವು ತುಂಬಾ ಗ್ರೋ ಆಗ್ತಾ ಇದ್ದೀರಾ. ಓಕೆ, ಬಿಕಾಸ್ ಜಡ್ಜ್ಮೆಂಟ್ ಕಾರ್ಡಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಆ್ಯಂಡ್ ಏಂಜಲ್ಸ್ ಬ್ಲೆಸ್ಸಿಂಗ್ ಆಲ್ವೇಸ್ ವಿತ್ ಯು. ಆರ್ಕೇಂಜಲ್ ಗ್ಯಾಬ್ರಿಯಲ್ ಎನರ್ಜಿ ಇದೆ ಇಲ್ಲಿ, ಆರ್ಕೇಂಜಲ್ ಗ್ಯಾಬ್ರಿಯಲ್ ಎನರ್ಜಿ ಇದೆ. ಎಸ್, ಆರ್ಕೇಂಜಲ್ ಗ್ಯಾಬ್ರಿಯಲ್ ನಿಮಗೆ ಹೆಲ್ಪ್ ಮಾಡ್ತಾರೆ. ಓಕೆ, ಸೊ ನಿಮ್ಮ ರಿಬರ್ತ್ ಇದೆ ಈ ಡಿಸೆಂಬರ್ ತಿಂಗಳಲ್ಲಿ, ನಿಮ್ಮ ರಿಬರ್ತ್ ಇದೆ. ನ್ಯೂ ಚಾಪ್ಟರ್ಗೆ ನೀವು ಎಂಟ್ರಿ ಆಗ್ತಾ ಇದ್ರೆ ನಿಮ್ಮ ಲೈಫ್ ಓವರಾಲ್ ಹೇಳಬೇಕು ಅಂತಂದರೆ.
ಲೈಕ್ ಟ್ರಸ್ಟ್ ಯುವರ್ ಇಂಟ್ಯೂಷನ್. ನೀವು ನಿಮ್ಮ ತಾಳಕ್ಕೆ ಕುಣಿತೀರಾ, ನೀವು ಬೇರೆಯವರ ತಾಳಕ್ಕೆ ಕುಣಿಯೋದಿಲ್ಲ, ನೀವು ನಿಮ್ಮನ್ನು ಜಡ್ಜ್ ಮಾಡೋದಿಲ್ಲ, ಬೇರೆಯವ್ರನ್ನ ಕೂಡ ನೀವು ಜಡ್ಜ್ ಮಾಡೋದಿಲ್ಲ. ಓವರಾಲ್ ಹೇಳಬೇಕು ಅಂತಂದರೆ ನೀವು ತುಂಬಾ ಪಾಸಿಟಿವ್ ಆಗಿರ್ತೀರಾ. ಕಾನ್ಷಿಯಸ್ಲಿ ಏನೇ ಕೆಲಸ ಮಾಡ್ತೀರಾ ನೋಡಿ, ತುಂಬ ಕಾನ್ಷಿಯಸ್ಲಿ ಮಾಡ್ತೀರಾ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ, ನಾನು ಈ ಕೆಲಸ ಮಾಡಿದರೆ ನನಗೆ ಇದರಲ್ಲಿ ಎಷ್ಟು ಉಪಕಾರ ಇದೆ, ಬೇರೆಯವ್ರಿಗೆ ಎಷ್ಟು ಉಪಕಾರ ಇದೆ, ನನ್ನಿಂದಾಗಿ ಬೇರೆಯವ್ರಿಗೆ ಹರ್ಟ್ ಆಗುತ್ತಾ, ಆ ಭಾವ ಇಲ್ಲಿ ನಾನು ಹೆಚ್ಚು ನೋಡ್ತಾ ಇದ್ದೀನಿ. ಓಕೆ, ವೇಕಪ್ ಕಾಲ್ ಇದೆ. ಡಿಸೆಂಬರ್ ತಿಂಗಳು ನಿಮಗೆ ವೇಕಪ್ ಕಾಲ್ ಇದು. ಆ್ಯಂಡ್ ಪದೇ ಪದೇ ನಿಮಗೆ ಸೈನ್ಸ್ಗಳು ನೋಡೋದಕ್ಕೆ ಸಿಗಬಹುದು. ಪೈಲ್ ನಂಬರ್ 1. ಓಕೆ, ಸೊ ಲೆಟ್ಸ್ ಸಿ. ಫಾಲೋ ಟ್ರಾವೆಲ್, ಸಪೋರ್ಟ್ ಇಸ್ ಆಲ್ ಅರೌಂಡ್. ಎಸ್, ನೋಡಿ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಸಪೋರ್ಟ್ ಇದೆ ನಿಮ್ಮ ಸ್ಪಿರಿಚುವಲ್ ಟೀಮಿಂದ, ನಿಮ್ಮ ಸ್ಪಿರಿಟ್ ಟೀಮಿಂದ. ಓಕೆ, ಸಪೋರ್ಟ್ ಇದೆ. ನೀವು ಯಾವ ದಾರಿನ ಚೂಸ್ ಮಾಡ್ತೀರಾ ನೋಡಿ, ಆ ದಾರಿಯಲ್ಲಿ ನಿಮಗೆ ಸಪೋರ್ಟ್ ಇದೆ. ಮೇ ಬಿ ನಿಮಗೆ ರೈನ್ಬೋಸ್ ನೋಡೋದಕ್ಕೆ ಸಿಗ್ಬಹುದು. ಓಕೆ, ಅನ್ಎಕ್ಸ್ಪೆಕ್ಟೆಡ್ಲಿ ನೀವು ಎನ್ಕೌಂಟರ್ ಮಾಡ್ಬೋದು ಪಿಕಾಕ್. ಅನ್ಎಕ್ಸ್ಪೆಕ್ಟೆಡ್ಲಿ ನಿಮ್ಗೇನಾದರೂ ಸರ್ಪ್ರೈಸ್ ಸಿಗಬಹುದು. ಎಸ್, ವಿಂಟರ್ ಬೇಬಿ, ವಿಂಟರ್. ನೋಡಿ, ವಿಂಟರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಆ್ಯಂಡ್ ವಿಂಟರ್ ಬಂತು ನೋಡಿ. ಟೇಕ್ ಕೇರ್ ಆಫ್ ಯುವರ್ ನೀಡ್ಸ್. ನಿಮ್ಮ ಅಗತ್ಯ ಏನಿದೆ ನೋಡಿ ಅದರ ಮೇಲೆ ಹೆಚ್ಚಿನ ಟೇಕ್ ಕೇರ್. ಅದೇ ನಾನು ಹೇಳಿದೆ ಅಲ್ವಾ, ನಿಮಗೋಸ್ಕರ ನೀವೇನಾದರೂ ಪರ್ಚೇಸ್ ಮಾಡ್ತಾ ಇದ್ದೆ. ಫಾರ್ ಎಕ್ಸಾಂಪಲ್, ನಿಮಗೆ ಲೋಷನ್ ಬೇಕು, ಬಟ್ ದುರಾಸೆ ಮಾಡ್ಕೊಳ್ಳಿ, ಬೇಡ ಬೇಡ ನಾನು ಇವತ್ತು ತೊಗೊಳ್ಳೋದಿಲ್ಲ, ನೆಕ್ಸ್ಟ್ ಮಂತ್ ಸ್ಯಾಲ್ರಿ ಬರುತ್ತೆ ಆವಾಗ ತೊಗೊಳ್ತೀನಿ. ಇನ್ನೂ ಆ ಥರ ಮಾಡೋದಕ್ಕೆ ಹೋಗಬೇಡಿ. ಸೊ ನಿಮಗೆ ಜೆನ್ವನ್ಲಿ ಒಂದು ಪ್ರಾಡಕ್ಟ್ ಇಷ್ಟ ಆಯಿತು ಅಂತಂದರೆ ಅದನ್ನ ಪರ್ಚೇಸ್ ಮಾಡಿ ನಿಮಗೋಸ್ಕರ. ನಿಮ್ಮ ಹ್ಯಾಪಿನೆಸ್ ನೋಡಿ ಹೇಗಿರುತ್ತೆ ಅನ್ನೋದು. ಎಸ್, ಪ್ರೊಟೆಕ್ಷನ್ ಗಾರ್ಡಿಯನ್, ಆರ್ಕೇಂಜಲ್. ಆ್ಯಕ್ಚುಲಿ ಇದು ಆರ್ಕೇಂಜಲ್ ಮೈಕಲ್ ಫೀಮೇಲ್ ವರ್ಷನಲ್ಲಿರುವಂಥದ್ದು. ಸೊ ಯು ಆರ್ ಪ್ರೊಟೆಕ್ಟೆಡ್. ಪೈಲ್ ನಂಬರ್ 1. ಆ್ಯಂಡ್ ಬಾಟಮ್ ಆಫ್ ದ ಡೇ, ಅಬಂಡೆನ್ಸ್ ಈಸ್ ಪೋರಿಂಗ್ ಇನ್ ಯುವರ್ ಲೈಫ್. ಎಸ್, ಇನ್ಫನೈಟ್ ಅಬಂಡೆನ್ಸ್ ಈ ಡಿಸೆಂಬರ್ ತಿಂಗಳಲ್ಲಿ ಪೋರ್ ಆಗ್ತಾ ಇದೆ. ಪೈಲ್ ನಂಬರ್ 2 ನಿಮಗೆ ಪೈಲ್ ನಂಬರ್ 2 ಹೇಳ್ತಾನೆ, ಐ ಆಮ್ ವೆರಿ ಸಾರಿ. ಪೈಲ್ ನಂಬರ್ 1. ಓಕೆ, ಸೊ ಎಸ್, ದಿಸ್ ಇಸ್ ಪೈಲ್ ನಂಬರ್ 1. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಗೆ ಏನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಐ ಆಮ್ ವೆರಿ ಸಾರಿ, ಇದರ ಹಿಂದೆ ಮೆಸೇಜ್ ಇದೆ. ಓಕೆ, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಮೆಸೇಜ್ ನಿಮಗೆ ಕೊಡೋದು. ಸೊ ನಾನೆಲ್ಲ ಕಾರ್ಡ್ ತೆಗೆದ ನಂತರ ನನ್ನ ನೆನಪು ಬಂತು. ಐ ಆಮ್ ವೆರಿ ಸಾರಿ. ಸೊ ನಿಮಗೆ ಮೆಸೇಜ್ ಏನಿದೆ ಅಂತ ಅಂದರೆ, ಲೈಕ್ ಟ್ರಸ್ಟ್ ಯುವರ್, ಓ ಮೈ ಗಾಡ್, ಐ ಆಮ್ ಸ್ವೇರ್ ಟು ಗಾಡ್, ನಾನು ಎಲ್ಲೂ ಬರೆದುಬಿಟ್ಟು ಕಾರ್ಡ್ಸ್ ನಿಮ್ಮ ಮುಂದೆನೇ ನಾನು ಶಫಲ್ ಮಾಡಿರೋದು, ರೈಟ್? ಟ್ರಸ್ಟ್ ಯುವರ್ ಇಂಟ್ಯೂಷನ್, ಸ್ಟೇ ಪೇಷಂಟ್ ಆ್ಯಂಡ್ ವಾಚ್. ಎಸ್, ದಿಸ್ ಈಸ್ ವಾಟ್ ಪೇಷಂಟ್ 9 ಆಫ್ ಕಪ್ಸಲ್ಲಿ ಬಂದಿತ್ತು. ಹಿಡನ್ ಆಪರ್ಚುನಿಟೀಸ್ ಅನ್ಫೋಲ್ಡ್, ಇನ್ನರ್ ಕ್ಲಾರಿಟಿ ವಿಲ್ ಗೈಡ್ ಯುವರ್ ನೆಕ್ಸ್ಟ್ ಸ್ಟೆಪ್. ಎಸ್, ನಿಮ್ಮ ಇನ್ನರ್ ಕ್ಲಾರಿಟಿ ಏನಿದೆ ನೋಡಿ ಅದೇ ನಿಮಗೆ ಗೈಡ್ ಮಾಡುತ್ತೆ ನೆಕ್ಸ್ಟ್. ಓಕೆ, ಸೊ ಎಸ್, ಪೈಲ್ ನಂಬರ್ 2. ಸೊ ಲೆಟ್ಸ್ ಸಿ. ಹಾಗೆ ನಿಮಗೆ ಇದರಲ್ಲಿ ಮೆಸೇಜ್ ಕೂಡ ಇದೆ, ಅದು ಕೊನೆಗೆ ನಾವು ನೋಡೋಣ ಏನು ಮೆಸೇಜ್ ಇದೆ ಅಂತ ಹೇಳಿಬಿಟ್ಟು. ಓಕೆ, ಸೊ ಲೆಟ್ಸ್ ಸಿ. ಥ್ಯಾಂಕ್ ಯು ಸೋ ಮಚ್. Seven of Cups. ಓಕೆ, ಸೊ ರಿಲೇಷನ್ಶಿಪ್ಪಲ್ಲಿ ಯಾರು ಸಿಂಗಲ್ ಇದ್ದೀರಾ ನೋಡಿ, ನಿಮಗೆ ಪ್ರಪೋಸಲ್ಸ್ ಬರಬಹುದು ಆ್ಯಂಡ್ ನೀವು ತುಂಬ ವೈಸ್ಲಿಯಾಗಿ ಚೂಸ್ ಮಾಡಬೇಕಾಗತ್ತೆ. ಓಕೆ, ಆ್ಯಂಡ್ ಹಲವಾರು ಆಪ್ಷನ್ಸ್ಗಳು ಬಂದಾಗ ನಮಗೆ ಏನಾಗುತ್ತೆ ಅಂತಂದರೆ, ಲೈಕ್ ನಮಗೆ ಕ್ಲಾರಿಟಿ ಸಿಗೋದಿಲ್ಲ. ಓಕೆ, ನಮ್ಮ ಇಂಟ್ಯೂಷನ್ನ ಟ್ರಸ್ಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಓಕೆ, ಸೊ ತುಂಬಾ ವೈಸ್ ಆಗಬೇಕಾಗತ್ತೆ ನಿಮ್ಮ ಚಾಯ್ಸ್ ಜೊತೆ. ಹಾಗೆ ನಿಮಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಟ್ರಸ್ಟ್ ಯುವರ್ ಇಂಟ್ಯೂಷನ್. ಓಕೆ, ಇಂಟ್ಯೂಷನ್ನ ಟ್ರಸ್ಟ್ ಮಾಡಬೇಕಾಗತ್ತೆ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಎಮೋಷ್ನಲಿ ಡ್ರೈನ್ ಆಗಬೇಡಿ ರಿಲೇಷನ್ಶಿಪ್ನ ಇಟ್ಕೊಂಡು. ಇದು ಸಿಂಗಲ್ ಇರುವವರು ಕೂಡ, ಯಾರೋ ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇದ್ದೀರಿ ನೋಡಿ, ಅವ್ರಿಗೆ ಕೂಡ ಹೇಳ್ತಾ ಇದ್ದೀನಿ. ಓಕೆ, ನಿಮ್ಗೇನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಅದನ್ನು ಮಾತಾಡಿ ನಿಮ್ಮ ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡುವಂಥ ಅವಶ್ಯಕತೆ ಇದೆ ಡಿಸೆಂಬರ್ ತಿಂಗಳಲ್ಲಿ. ಓಕೆ, ಎಸ್, ಮ್ಯಾರೇಜ್ ನೋಡಿ, ಮದುವೆ ಕಾರ್ಡ್ಸ್ ಇದೆ ಇಲ್ಲಿ. ಮದುವೆ ಕಾರ್ಡ್ ಇದೆ. ಡೆಫಿನೆಟ್ಲಿ ಡಿಸೆಂಬರ್ ತಿಂಗಳಲ್ಲಿ ಪ್ರಪೋಸಲ್ಸ್ ಬರಬಹುದು. ಆ್ಯಂಡ್ ಇಲ್ಲ ಅಂದರೆ ನಿಮಗೆ ಮದುವೆಗೆ, ನೀವು ಯಾವ ಮದುವೆಗೆ ಅಟೆಂಡ್ ಆಗ್ತೀರಾ ನೋಡಿ, ಅಲ್ಲಿ ನಿಮಗೊಂದು ಒಳ್ಳೆ ಪ್ರಪೋಸಲ್ ಸಿಗ್ಬೋದು.
ಓಕೆ. ಸೊ ಲವ್ ರಿಲೇಟೆಡ್, ರಿಲೇಷನ್ಶಿಪ್ ರಿಲೇಟೆಡ್ ಹೇಳಬೇಕು ಅಂತಂದರೆ ರೀಯೂನಿಯನ್ ಇದೆ. ಓಕೆ. ಆ್ಯಂಡ್ 7 ಆಫ್ ಸೋಟ್ಸ್. ಓಕೆ. ಸೊ ಗೈಡೆನ್ಸ್ ಏನು ಅಂತಂದರೆ ನೋಡಿ, ಯಾರಿಗೂ ಕೂಡ ಮೋಸ ಮಾಡೋದಕ್ಕೆ ಹೋಗಬೇಡಿ. ಇದು ರಿಲೇಷನ್ಶಿಪ್, ಲೈಕ್ ಇದು ಲವರ್ಸ್ ರಿಲೇಷನ್ಶಿಪ್ ಇರಬಹುದು, ಇದು ಏನು ಲೈಕ್ ಗಂಡ ಹೆಂಡತಿ ರಿಲೇಷನ್ಶಿಪ್ ಇರ್ಬೋದು. ಯಾರಿಗೂ ಕೂಡ ಮೋಸ ಮಾಡೋದಕ್ಕೆ ಹೋಗಬೇಡಿ, ಯಾರನ್ನ ಕೂಡ ಬಿಟ್ರೇಲ್ ಮಾಡೋದಕ್ಕೆ ಹೋಗಬೇಡಿ. ಓಕೆ. ಆ್ಯಂಡ್ ನಿಮ್ಗೇನಾದರೂ ಕನ್ಫ್ಯೂಷನ್ಸ್ ಇದ್ದರೆ, ನಿಜವಾಗ್ಲೂ ಈ ಪರ್ಸನ್ ನನ್ನ ಟ್ರೂ ಸೋಲ್ಮೇಟಾ ಅಲ್ಲ ಇವರೇ ಅಂತಂದರೆ, ಏನಾದರೂ ನಿಮಗೆ ಆ ಥರ ಕನ್ಫ್ಯೂಷನ್ ಇದೆ, ಬಟ್ ಸ್ಟಿಲ್ ನಿಮಗೆ ಕನ್ಫ್ಯೂಷನ್ಸ್ ಇದೆ ಅಂತಂದರೆ ಈ ವ್ಯಕ್ತಿ ಮೇಲೆ ಒಂದು ಕಣ್ಣನ್ನು ಇಟ್ಟಿರಿ. ಸೊ ಅವರೇ ನಿಮಗೆ ಸಾಕ್ಷಿನ ಬಿಟ್ಟು ಹೋಗ್ತಾರೆ, ಅವರೇ ಒಂದು ಸೈನ್ನ ನಿಮಗೋಸ್ಕರ ಬಿಟ್ಟು ಹೋಗ್ತಾರೆ. ಓಕೆ. ಸೊ ಡಿಸೆಂಬರ್ ತಿಂಗಳಲ್ಲಿ ಯಾರನ್ನು ಕೂಡ ಫುಲ್ಲಿಯಾಗಿ ಟ್ರಸ್ಟ್ ಮಾಡಬೇಡಿ. ಏನಾದರೂ ಪ್ರಪೋಸಲ್ಸ್ ಬರ್ತಾ ಇದೆ ಅಂತಂದರೆ ಏನು ಗೊತ್ತಾ, 7 ಆಫ್ ಕಪ್ಸ್ ಏನು ಹೇಳುತ್ತೆ ಅಂತಂದರೆ, ಶೈನ್ ಆಗಿರೋದು ಎಲ್ಲ ವಜ್ರವಲ್ಲ, ಹಾಗೆ ಬಿಳಿ ಇರೋದೆಲ್ಲ ಹಾಲಲ್ಲ. ಓಕೆ. ಸೊ ಒಂದೇ ಸಲಕ್ಕೆ ಯಾವುದನ್ನು ಕೂಡ ಟ್ರಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಯಾರು ಸಿಂಗಲ್ ಇದ್ದಾರೆ ಅವ್ರಿಗೆ ಹೇಳ್ತಾ ಇದ್ದೀನಿ, ಯಾರು ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅವ್ರಿಗೆ ನಾನು ಇವಾಗ ಒಂದು ನಿಮಗೆ ಆಪರ್ಚುನಿಟಿ ಇದೆ. ನೀವು ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ, ಬಟ್ ಸ್ಟಿಲ್ ನಿಮಗೆ ಬೇರೆಯವರು ಇಷ್ಟ ಆಗ್ತಾ ಇದ್ದಾರೆ, ಅದು ಪ್ರೀತಿ ಅಲ್ಲ. ಓಕೆ. ಸೊ ನಿಮಗೆ ಈ ಟೈಮಲ್ಲಿ ಏನು ಮಾಡಬೇಕು ಅಂತಂದರೆ, ಲೈಕ್ ಕೂತ್ಕೊಂಡು ಯೋಚನೆ ಮಾಡಬೇಕಾಗತ್ತೆ. ನಿಮ್ಮ ಮೈಂಡ್ ಏನು ಮಾಡ್ತಾ ಇದೆ, ಮೈಂಡ್ ನಿಮ್ಗೇನು ಹೇಳ್ತಾ ಇದೆ, ಎಲ್ಲಿ ನೀವು ಕನ್ಫ್ಯೂಷನ್ ಆಗಿದ್ದೀರಾ ಆ್ಯಂಡ್ ಎಲ್ಲಿ ಡಿಸ್ಟ್ರ್ಯಾಕ್ಷನ್ ಇದೆ ಅನ್ನೋದು. ಬಿಕಾಸ್ 7 ಆಫ್ ಸೋಟ್ಸ್ ಇಲ್ಲಿ ಅದನ್ನೇ ಹೇಳ್ತಾ ಇದೆ, ಮೋಸ ಮಾಡಿ ಓಡುವಂಥದ್ದು. ಸೊ ರಿಲೇಷನ್ಶಿಪ್ಪಲ್ಲಿ ಆ ಥರ ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ರಿಲೇಷನ್ಶಿಪ್ಪಲ್ಲಿ ಕೂಡ ತುಂಬಾ ಕನ್ಫ್ಯೂಸ್, ಬಿಕಾಸ್ ಕೇತು ಎನರ್ಜಿ ಇದೆ. ಕೇತು ಯಾವಾಗಲೂ ಕನ್ಫ್ಯೂಷನ್ ಮಾಡುತ್ತೆ, ಡಿಸ್ಟ್ರ್ಯಾಕ್ಷನ್ ಮಾಡುತ್ತೆ ರಿಲೇಷನ್ಶಿಪ್ಪಲ್ಲಿ. ಸೊ ನಿಮ್ಮ ಫೌಂಡೇಶನ್ ಏನಿದೆ ನೋಡಿ, ಅದನ್ನು ನೀವು ತುಂಬಾ ಸ್ಟ್ರಾಂಗ್ ಮಾಡಬೇಕು ಅಂತಂದರೆ, ಪ್ರೀತಿ ಏನಿದೆ ನೋಡಿ ಅದು ತುಂಬ ಇಂಪಾರ್ಟೆಂಟ್. ಒಬ್ರಿಗೊಬ್ಬರು ವಿಷಯನ ಹಂಚಿಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಈ ರಿಲೇಷನ್ಶಿಪ್ಪಲ್ಲಿ ಫ್ಯಾಮಿಲಿನ ಇನ್ವಾಲ್ವ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಓಕೆ. ಬಿಕಾಸ್ ಮದುವೆ ಕಾರ್ಡ್ ಬಂದಿದೆ, ಆಬ್ವಿಯಸ್ಲಿ ನೆಕ್ಸ್ಟ್ ಸ್ಟೆಪ್ಪನ್ನು ನೀವು ಕೂಡ ತೊಗೊಳ್ಬಹುದು ಈ ರಿಲೇಷನ್ಶಿಪ್ಪಲ್ಲಿ ಅಂತ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಪೈಲ್ ನಂಬರ್ 2 ಪೀಪಲ್. ಓಕೆ. ಆಲ್ವೇಸ್ ಟ್ರಸ್ಟ್ ಯುವರ್ ಇಂಟ್ಯೂಷನ್, ಆಲ್ವೇಸ್ ಟ್ರಸ್ಟ್ ಯುವರ್ ಇಂಟ್ಯೂಷನ್. ಓಕೆ. ಎಸ್, ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿರೋರಿಗೆ ನಾನು ಆಲ್ರೆಡಿ ಹೇಳಿದೆ, ಮದುವೆ ಆದವ್ರಿಗೆ ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅಂತಂದರೆ ನಿಮಗೆ ಡಿಸೆಂಬರ್ ತಿಂಗಳಲ್ಲಿ ತುಂಬಾ ಡೌಟ್ ಹುಟ್ಕೊಳ್ಬೋದು, ನಿಮ್ಮ ಪಾರ್ಟ್ನರಲ್ಲಿ ಕನ್ಫ್ಯೂಷನ್ಸ್ ಆಗ್ಬೋದು. ಆ್ಯಂಡ್ ಈ ಥರ ಎಲ್ಲ ಎಮೋಷನ್ಸ್ ಏನಿದೆ ನೋಡಿ ಅದು ಸ್ವಲ್ಪ ಮೇಲ್ ಕೆಳಗೆ ಆಗಬಹುದು ಡಿಸೆಂಬರ್ ತಿಂಗಳಲ್ಲಿ. ನಿಮಗೆ ಅನಿಸ್ಬೋದು ನಿಮ್ಮ ಪಾರ್ಟ್ನರ್ ಮೋಸ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ, ಬಟ್ ಅದೇ ನಾನು ಹೇಳಿದೆ, ನಿಮಗೊಂದು ಕಣ್ಣಿಟ್ಟಿರಬೇಕಾಗತ್ತೆ ನೀವು. ಬಟ್ ಇನ್ನೊಂದು ಏನು ಅಂತಂದರೆ, ಕಮ್ಯುನಿಕೇಷನ್ ಏನಿದೆ ನೋಡಿ ಅದು ತುಂಬ ಇಂಪಾರ್ಟೆಂಟ್. ಕಮ್ಯುನಿಕೇಟ್ ಮಾಡಲೇಬೇಕಾಗುತ್ತೆ ನೀವು. ಓಕೆ. ಸೊ ಲೆಟ್ಸ್ ಸಿ. ಥ್ಯಾಂಕ್ ಯು ಸೋ ಮಚ್. ಓಕೆ. ಸೊ ಕರಿಯರಲ್ಲಿ ಸರ್ಪ್ರೈಸಿಂಗ್ ನಡೆಯುತ್ತೆ, ಸರ್ಪ್ರೈಸ್ ಸಿಗುತ್ತೆ ಕರಿಯರ್ ರಿಲೇಟೆಡ್, ಕರಿಯರಲ್ಲಿ ಸ್ಪೆಷಲಿ. ಓಕೆ. ಸೊ ಇದು ಅನ್ಎಕ್ಸ್ಪೆಕ್ಟೆಡ್ ನಿಮಗೆ ಬ್ಲೆಸ್ಸಿಂಗ್ ಸಿಗ್ಬೋದು ಕರಿಯರಲ್ಲಿ. ಈ ಬ್ಲೆಸ್ಸಿಂಗ್ಸ್ ಅಂತಂದರೆ ಇದು ಹೇಗೆ ಬೇಕಾದರೂ ಕೂಡ ಇರಬಹುದು. ಓಕೆ. ಸೊ ಯಾವುದು ಅಂತ ನಾನು ಇಲ್ಲಿ ಇವಾಗ ರಿವೀಲ್ ಮಾಡೋದಿಲ್ಲ, ಏನು ಕೂಡ ಆಗಿರಬಹುದು. ಬಟ್ ದೇರ್ ಇಸ್ ಸಮ್ ಸರ್ಪ್ರೈಸ್ ಇದೆ ಒಂದು. ಇನ್ನೊಂದು ಏನು ಅಂತಂದರೆ, ಇದು ಎಮೋಷ್ನಲಿ ಕರಿಯರ್ ನಿಮ್ಮನ್ನು ತುಂಬಾ ಖುಷಿ ಕೊಡುತ್ತೆ ನಿಮಗೆ ಎಮೋಷ್ನಲಿ. ಇದು ಪೈಲ್ ನಂಬರ್ 1 ಕೂಡ ಇದೇ ಥರ ಆಯಿತು. ಏನೋ ಎಮೋಷ್ನಲಿ ನೀವು ತುಂಬಾ ಒಳ್ಳೆ ಫೀಲ್ ಮಾಡ್ತೀರಾ ಕರಿಯರಲ್ಲಿ. ಓಕೆ. ಸೊ ಕೆಲವರಿಗೆ ನೀವು ಜಾಬ್ ಸಿಗಬಹುದು, ಕೆಲವರ ಆಫೀಸಲ್ಲಿ ನೀವು ಕಲೀಗ್ ಬರ್ಬೋದು, ಅವ್ರ ಜೊತೆ ನಿಮ್ಮ ರಿಲೇಷನ್ಶಿಪ್ ತುಂಬ ಚೆನ್ನಾಗಿ ಹೋಗಬಹುದು. ಸೊ ಅಂತಹ ಒಂದು ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಎಸ್, 3 ಆಫ್ ವಾಂಡ್ಸ್, 3 ಎಸ್, ಇಟ್ಸ್ ಅ ಗ್ರೋತ್. ನಿಮಗೆ ಕರಿಯರಲ್ಲಿ ಗ್ರೋತ್ ಇದೆ. ಪೈಲ್ ನಂಬರ್ 2 ಕರಿಯರಲ್ಲಿ ಗ್ರೋತ್ ಇದೆ, ನ್ಯೂ ಆಪರ್ಚುನಿಟಿ ಇದೆ. ನಿಮಗೆ ಕರಿಯರ್ ರಿಲೇಟೆಡ್ ಬೇರೆ ಕಡೆ ಟ್ರಾವೆಲ್ ಮಾಡೋದಕ್ಕೆ ಸಿಗಬಹುದು, ಇಲ್ಲ ಅಂದರೆ ನೀವು ಲೈಕ್ ಅಬ್ರಾಡ್ ಇರಬಹುದು, ಔಟ್ ಆಫ್ ಸ್ಟೇಟ್ ಇರಬಹುದು. ಸೊ ಅಂತಹ ಜಾಗಗಳಲ್ಲಿ ನಿಮಗೆ ಜಾಬ್ ಸಿಗಬಹುದು, ಇಲ್ಲಾಂದರೆ ಕರಿಯರ್ ರಿಲೇಟೆಡ್ ನಿಮಗೆ ಹೋಗುವಂತಹ ಒಂದು ಆಪರ್ಚುನಿಟಿ ಸಿಗ್ತಾ ಇದೆ. ಓಕೆ. ಗ್ರೋತ್, ಸ್ಪೆಷಲಿ ಗ್ರೋತನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ. ಆಪರ್ಚುನಿಟಿ ಇದೆ, ಪ್ಯಾಷನ್ ಇದೆ, ಅಬಂಡೆನ್ಸ್ ಇದೆ. ಆ್ಯಂಡ್ ಈ ಒಂದು ಕರಿಯರ್ ನಿಮಗೆ ಪ್ರೊಟೆಕ್ಷನ್ನ ಲೈಕ್ ಸೆಕ್ಯೂರ್ ಮಾಡಬಹುದು, ಅಂತಹ ಒಂದು ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಅಂತಂದರೆ ಎಸ್, ಈ ಒಂದು ಕರಿಯರಲ್ಲಿ ನಾನು
ನಿಲ್ಲಬಹುದು ಅಂತಂದರೆ ನಾನೊಂದು ಒಳ್ಳೆ ಫೌಂಡೇಶನ್ನ ಕ್ರಿಯೇಟ್ ಮಾಡಬಹುದು ಅನ್ನೋದು ದ ಹರ್ಮಿಟ್ ಇದೆ. ಸೊ ಟ್ರಸ್ಟ್ ಯುವರ್ ಎಬಿಲಿಟೀಸ್ ಆ್ಯಂಡ್ ನಿಮಗೆ ಇಲ್ಲಿ ಗೈಡೆನ್ಸ್ ಏನು ಅಂತಂದರೆ ಲೈಕ್ ನಿಮ್ಮ ಲೈಫ್ ಪರ್ಪಸ್ ಜೊತೆ ಕನೆಕ್ಟ್ ಆಗೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಓಕೆ, ಸೊ ಅದೇ ನಿಮ್ಮ ಕರಿಯರ್ ಕೂಡ ಆಗಿರುತ್ತೆ. ಬಿಕಾಸ್ ಇಲ್ಲಿ ಗೈಡೆನ್ಸ್ ಬಂದಿದೆ. ಸೊ ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಿಮಗೆ ನಿಮ್ಮ ಜೊತೆ ಸ್ವಲ್ಪ ಟೈಮನ್ನು ಸ್ಪೆಂಡ್ ಮಾಡಬೇಕಾಗತ್ತೆ. ಫೈಂಡಿಂಗ್ ಜಾಬ್ ಇರ್ಬೋದು, ಕೆಲಸವನ್ನು ಹುಡುಕೋದಿರ್ಬೋದು, ಕರಿಯರ್ ರಿಲೇಟೆಡ್ ಇರಬಹುದು. ಸೊ ಇದರ ರಿಲೇಟೆಡ್ ನೀವು ತುಂಬಾ ಯೋಚನೆ ಮಾಡ್ತೀರಾ ಅಂತ ಅಂದರೆ ಇದು ನಿಮ್ಮ ಈ ಕರಿಯರ್ ಏನಿದೆ ನೋಡಿ ನಿಮ್ಮ ಲೈಫ್ ಪರ್ಪಸ್ ಜೊತೆ ಕನೆಕ್ಟ್ ಆಗಿರುತ್ತೆ ಈ ಕರಿಯರ್. ಬಿಕಾಸ್ ದ ಹರ್ಮಿಟ್ ಅದನ್ನೇ ಹೇಳುತ್ತೆ, ಲೈಫ್ ಪರ್ಪಸ್ ಬಗ್ಗೆ ಹೇಳುತ್ತೆ ಇದು. ಓಕೆ, ಪೈಲ್ ನಂಬರ್ 2 ನಿಮಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಿಮಗೆ ರಿಫ್ಲೆಕ್ಟ್ ಮಾಡುವಂಥ ಅವಶ್ಯಕತೆ ಇದೆ. ಕರಿಯರ್ ರಿಲೇಟೆಡ್ ಏನಾದರೂ ನೆಕ್ಸ್ಟ್ ಸ್ಟೆಪ್ ನೀವು ತೊಗೊಳ್ತೀರಾ ಅಂತಂದರೆ ಸ್ವಲ್ಪ ಯೋಚನೆ ಮಾಡಿ ಮತ್ತೆ ನಿರ್ಧಾರನ ತೊಗೊಳ್ಳೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಅಂತ ಎನರ್ಜಿನ ರೈಟ್ ನಾವು ನಾನು ನೋಡ್ತೀನಿ. ಎಸ್, ಸ್ಟಡಿ ಮಾಡುವಂಥ ಅವಶ್ಯಕತೆ ಇದೆ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಎಸ್, ಸಾಲಿಟ್ಯೂಡ್ ಅಗತ್ಯ ಇದೆ. ನೀವೆಷ್ಟು ಸಾಲಿಟ್ಯೂಡ್ ಮಾಡ್ತೀರಾ ನೋಡಿ, ಎಷ್ಟು ನೀವು ರೆಸ್ಟ್ ತೊಗೊಂಡು, ರೆಸ್ಟ್ ಇನ್ ದ ಸೆನ್ಸ್ ಬೆಡ್ಡಲ್ಲಿ ಕೂತ್ಕೊಂಡು ಮಲಗೋದಲ್ಲ, ಅದನ್ನು ಹೇಳ್ತಾ ಇಲ್ಲ. ಔಟರ್ ವರ್ಲ್ಡ್ಗಿಂತ ಇನ್ನರ್ ವರ್ಲ್ಡ್ ಜೊತೆ ಕನೆಕ್ಟ್ ನೀವು ಯಾವಾಗ ಆಗ್ತೀರಾ ನೋಡಿ, ಆವಾಗ ನಿಮ್ಮ ಕರಿಯರ್ ಜೊತೆ ಅಲೈನ್ಮೆಂಟ್ ಆದಾಗ ನಿಮ್ಮ ಲೈಫ್ ಪರ್ಪಸ್ ಏನು ನೋಡಿ ಅದು ಗೊತ್ತಾಗುತ್ತೆ. ಅದು ನಿಮ್ಮ ಕರಿಯರ್ ಜೊತೆ ಕನೆಕ್ಟ್ ಆಗಿರುತ್ತೆ. ಓಕೆ, ಸೊ ಎಸ್, ಲೆಟ್ಸ್ ಸಿ. ಓಕೆ, ಏಸ್ ಆಫ್ ಸೋರ್ಡ್ಸ್. ಮನಿ ವೈಸ್ ನೀವು ತುಂಬಾ ಲೈಕ್ ಕಾಷನಲ್ಲಿ ಇರಬೇಕಾಗತ್ತೆ ಮನಿ ವೈಸ್. ಓಕೆ, ಆ್ಯಂಡ್ ನೀವು ಮನಿನ ಅಟ್ರ್ಯಾಕ್ಟ್ ಕೂಡ ಮಾಡಬಹುದು ಬಿಕಾಸ್ ದ ಮೆಜಿಷಿಯನ್ ಕಾರ್ಡ್ ಬಂದಿದೆ. ಹಾಗೆ ನಿಮಗೆ ಒಂದು ಒಳ್ಳೆ ಆಪರ್ಚುನಿಟಿ ಇದೆ. ಏನು ಅಂತಂದರೆ ಲೈಕ್ ನೀವು ಹಣದ ರಿಸೋರ್ಸಸ್ ಏನಿದೆ ನೋಡಿ ಅಂತಂದರೆ ಯಾವ ರಿಸೋರ್ಸಸ್ಸಿಂದ ಹಣ ಬರುತ್ತೆ ಅನ್ನೋದು. ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ, ನಿಮ್ಮ ಟ್ಯಾಲೆಂಟಿಂದ ಕೂಡ ನೀವು ಹಣನ ಗಳಿಸಬಹುದು ಅಂತ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಎಸ್, ಪೇಜ್ ಆಫ್ ಕಪ್ಸ್ ಇದೆ ಇಲ್ಲಿ. ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಲೈಕ್ ನೀವು ಮಲ್ಟಿಪಲ್ ಕೆಲಸನ ಕೂಡ ಮಾಡಬಹುದು. ಅಂತಂದರೆ ಒಂದು 24 9 to 5 ವರ್ಕ್ ಇರ್ಬೋದು, 9 to 6 ವಾಟ್ ಎವರ್ ದ ಜಾಬ್ ಯು ಆರ್ ಡೂಯಿಂಗ್, ಅದರ ಜೊತೆ ಕೂಡ ನೀವು ಬೇರೆ ಕೆಲಸ ಕೂಡ ಮಾಡಬಹುದು. ಅದರಿಂದ ಕೂಡ ನೀವು ಹಣನ ಗಳಿಸ್ಬೋದು ಬಿಕಾಸ್ ನಿಮ್ಮಲ್ಲಿ ಆ ಟ್ಯಾಲೆಂಟ್ ಇದೆ. ಸೊ ಇಲ್ಲಿ ಹಣ ನಿಮಗೆ ಲೈಕ್ ಹಣ ಗ್ರೋ ಆಗಬೇಕು, ಹಣದಲ್ಲಿ ನಿಮಗೆ ಸ್ಟೆಬಿಲಿಟಿ ಬೇಕು, ಹಣದಲ್ಲಿ ನಿಮಗೆ ಇಂಪ್ರೂವ್ಮೆಂಟ್ ಬೇಕು ಅಂತಂದರೆ ನಿಮ್ಮ ಟ್ಯಾಲೆಂಟ್ ಮೇಲೆ ಹೆಚ್ಚಿನ ಗಮನನ ಕೊಡಿ. ಬಿಕಾಸ್ ನಿಮ್ಮ ಟ್ಯಾಲೆಂಟ್ ನಿಮಗೆ ಹಣನ ತರಿಸ್ಬೋದು. ಫಾರ್ ಎಕ್ಸಾಂಪಲ್ ನೀವು ಡಾನ್ಸರ್ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲಿಗೆ ಹೇಳ್ತಾ ಇದ್ದೀನಿ, ಭರತನಾಟ್ಯ ಡಾನ್ಸರ್ ಅಂತ ಇಟ್ಕೊಳ್ಳಿ. ಸೊ ಭರತನಾಟ್ಯ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಆಲ್ರೆಡಿ, ಮಕ್ಕಳಿಗೆ ಅದನ್ನ ನೀವು ಕಲಿಸ್ಬೋದು. ಬೇಸಿಕ್ ಏನು ಗೊತ್ತಿದೆ ಅದನ್ನ ಮಕ್ಕಳಿಗೆ ಕಲಿಸಿ ಅದರಿಂದ ಹಣನ ನೀವು ಗಳಿಸ್ಬೋದು. ಸೊ ಅಂತಹ ಒಂದು ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಸೊ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಯೂಸ್ ನಿಮ್ಮ ಎಮೋಷನ್ಸ್ ಆ್ಯಂಡ್ ನಿಮ್ಮ ಮೈಂಡನ್ನು ಚೆನ್ನಾಗಿ ಯೂಸ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಇಮ್ಮೆಚ್ಯೂರ್ಲಿ ಆಗಿ ಬಿಹೇವ್ ಮಾಡಬೇಡಿ. ಓಕೆ, ಸೊ ಲೆಟ್ಸ್ ಸಿ. ಥ್ಯಾಂಕ್ ಯು ಸೋ ಮಚ್. ವಾವ್, 9 ಆಫ್ ಪೆಂಟಿಕಲ್ಸ್. ಓವರ್ ಆಲ್ ಎನರ್ಜಿ ತುಂಬಾ ಸ್ಟೇಬಲ್ ಇದೆ. ಪೈಲ್ ನಂಬರ್ 2. ಓಕೆ, ಆ್ಯಂಡ್ ಎಲ್ಲ ಕಾರ್ಡಲ್ಲಿ ನೀವು ನೋಡಿದರೆ ಎಲ್ಲೋ ಇದೆ, ರೈಟ್? ಎಲ್ಲೋ ಮೀನಿಂಗ್ ಈಸ್ ಕಾನ್ಷಿಯಸ್ ಬಗ್ಗೆ ಮಾತಾಡುತ್ತೆ ಆ್ಯಂಡ್ ಕರೇಜಸ್ ಆ್ಯಂಡ್ ನಿಮ್ಮಲ್ಲಿರುವಂಥ ಪಾಸಿಟಿವಿಟಿ ಬಗ್ಗೆ ಮಾತಾಡುತ್ತೆ. ಸೊ 9 ಆಫ್ ಪೆಂಟಿಕಲ್ಸ್ ಓವರ್ ಆಲ್ ನಾನು ಹೇಳಬೇಕು ಅಂತಂದರೆ ಡಿಸೆಂಬರ್ ಎನರ್ಜಿ ತುಂಬಾ ಚೆನ್ನಾಗಿದೆ. ಇಂಡಿಪೆಂಡೆಂಟಾಗಿ ನೀವು ನಿಮ್ಮ ಕೆಲಸಗಳನ್ನು ಮಾಡ್ತೀರಾ, ಇಂಡಿಪೆಂಡೆಂಟಾಗಿ ಡಿಸಿಷನ್ಸ್ನ ನೀವು ತೊಗೊಳ್ಬೋದು, ಇಂಡಿಪೆಂಡೆಂಟಾಗಿನೂ ಕ್ಲಾರಿಟಿ ನಿಮಗೆ ಸಿಗುತ್ತೆ ನಿಮ್ಮ ಲೈಫಲ್ಲಿ ಏನು ಬೇಕು ಏನು ಬೇಡ ಅಂತಂದರೆ ನೀವು ಓವರ್ ಆಲ್ ಹೇಗೆ ಡಿಸೆಂಬರ್ ತಿಂಗಳು ಹೇಗಿರುತ್ತೆ ಅಂತಂದರೆ ಲೈಕ್ ಯಾವುದು ನಿಮಗೆ
ಕಂಫರ್ಟ್ ಮಾಡುತ್ತೆ, ಯಾವ್ದು ನಿಮಗೆ ಡಿಸ್ಕಂಫರ್ಟ್ ಮಾಡುತ್ತೆ, ಯಾವುದ್ರ ಜೊತೆ ಹೆಚ್ಚು ಅಟ್ಯಾಚ್ಡಲ್ಲಿದ್ದೀರಾ, ಯಾವುದರಲ್ಲಿ ಹೆಚ್ಚು ಡಿಟ್ಯಾಚ್ಮೆಂಟಲ್ಲಿ ಇರಬೇಕು ಅನ್ನೋದು ಎಲ್ಲನೂ ನಿಮಗೆ ಗೊತ್ತಾಗುತ್ತೆ. ಓಕೆ, ಆ್ಯಂಡ್ ನಾನು ನಿಮಗೊಂದು ಗೈಡೆನ್ಸ್ ಕೊಡ್ತೀನಿ. ಪೈಲ್ ನಂಬರ್ 2, ಹನುಮಾನ್ ಟೆಂಪಲಿಗೆ ವಿಸಿಟ್ ಮಾಡ್ತೀರಾ ಅಂತಂದರೆ ತುಂಬಾ ಒಳ್ಳೆಯದು, ಮಂಗಳವಾರ ಆ್ಯಂಡ್ ಶನಿವಾರ. ಓಕೆ, ತುಂಬಾ ಒಳ್ಳೆಯದು ನಿಮಗೆ. ಓಕೆ, ಆ್ಯಂಡ್ ನಿಮಗೆ ಇಲ್ಲಿ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಲೈಕ್ ನಿಮಗೋಸ್ಕರ ಪೋರ್ಟಲ್ ಓಪನ್ ಅಪ್ ಆಗುತ್ತೆ ಡಿಸೆಂಬರ್ ತಿಂಗಳಲ್ಲಿ. ಓಕೆ, ಹಣದ ರಿಲೇಟೆಡ್ ನಾನು ಆಲ್ರೆಡಿ ಹೇಳಿದೆ. ಸೊ ನಿಮ್ಮ ಟ್ಯಾಲೆಂಟ್ ಏನು ಅಂತ ನೋಡಿ ಅದರಲ್ಲೂ ಕೂಡ ನೀವು ಹಣನ ಗ್ರೋ ಮಾಡ್ಬೋದು. ಹಣದಲ್ಲಿ ಇಂಪ್ರೂವ್ಮೆಂಟ್ ಇದೆ, ಲಾಂಗ್ ಟರ್ಮ್ ಕಮಿಟ್ಮೆಂಟ್, ಲಾಂಗ್ ಟರ್ಮ್ ಲೈಕ್ ರಿಲೇಷನ್ಶಿಪ್ಪನ್ನು ಕೂಡ ನಾನು ನೋಡ್ತಾ ಇದ್ದೀನಿ. ಲಾಂಗ್ ಟರ್ಮ್ ನೀವು ಹಣನ ಸಂಪಾದನೆ ಮಾಡ್ತೀರಾ, ಸೇವ್ ಕೂಡ ಮಾಡ್ತೀರಾ. ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಗೌರ್ಮೆಂಟ್ ರಿಲೇಟೆಡ್ ಏನಾದರೂ ನೀವು ಜಾಬಿಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದರೆ ಅದು ಕೂಡ ಸಿಗುವಂತಹ ಚಾನ್ಸಸ್ ಇದೆ. ಬಟ್ ಓವರ್ ಆಲ್ ನಾನು ಹೇಳಬೇಕು ಅಂತಂದರೆ ವೆರಿ ನೈಸ್, ವೆರಿ ಗುಡ್. ಓಕೆ, ಅಂತಂದರೆ ನೀವು ಕಂಫರ್ಟೇಬಲ್, ಡಿಸೆಂಬರ್ ತಿಂಗಳು ನಿಮ್ಮದು ತುಂಬ ಚೆನ್ನಾಗಿ ಹೋಗುತ್ತೆ. ಕಂಫರ್ಟೇಬಲ್, ಗುಡ್, ಒಳ್ಳೆಯದರಲ್ಲಿ ಹೋಗ್ತಾ ಇದೆ. ಆ್ಯಂಡ್ ಹಣ ನೀವು ಎಷ್ಟು ಖರ್ಚು ಮಾಡ್ತೀರಾ ಅಷ್ಟು ನಿಮಗೆ ಸಿಗುತ್ತೆ. ಓಕೆ, ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿದೆ. ಓಕೆ, ಸೊ ಇಂಡಿಪೆಂಡೆಂಟ್ ಆಗಿ ನೀವು ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಮಾಡ್ಕೊಳ್ತೀರಾ ಡಿಸೆಂಬರ್ ತಿಂಗಳಲ್ಲಿ. ಓಕೆ, ಸೊ ಲೆಟ್ಸ್ ಸಿ ಇದರಲ್ಲಿ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ. ಪೈಲ್ ನಂಬರ್ 2. ಓಕೆ, ಥ್ಯಾಂಕ್ ಯು. ಎಸ್, ಟ್ರಸ್ಟ್ ದೇರ್ ಇಸ್ ಅ ಡಿವೈನ್ ಪ್ಲ್ಯಾನ್. ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ರೆ, ಟ್ರಸ್ಟ್ ದೇರ್ ಇಸ್ ಅ ಡಿವೈನ್ ಪ್ಲ್ಯಾನ್. ಸೊ ನಿಮಗೆ ಡಿವೈನ್ ಪ್ಲ್ಯಾನ್ ಇದೆ. ಏನಾದರೂ ಇವಾಗ ಆಗ್ತಾ ಇಲ್ಲ ಅನ್ನೋ ಏನಾದರೂ ಭಾವ ಇದ್ದರೆ ಡಿವೈನ್ ಪ್ಲ್ಯಾನ್ ಇದೆ, ದೇವರ ಪ್ಲ್ಯಾನ್ ಇದೆ. ದೇವರ ಮೇಲೆ ವಿಶ್ವಾಸನ ಇಟ್ಕೊಳ್ಳಿ. ಓಕೆ, ಸೊ ಕ್ರಾಸಿಂಗ್ ಬ್ರಿಡ್ಜಸ್, ಇಟ್ ಈಸ್ ಟೈಮ್ ಫಾರ್ ಹೀಲಿಂಗ್, ಕನೆಕ್ಟಿಂಗ್, ಮೆಂಡಿಂಗ್ ಆ್ಯಂಡ್ ರಿಲೀಸಿಂಗ್. ನೋಡಿ, ಡಿಸೆಂಬರ್ ತಿಂಗಳು ತುಂಬ ಒಳ್ಳೆಯದು ಹೀಲ್ ಆಗೋದಕ್ಕೆ, ಕನೆಕ್ಟ್ ಆಗೋದಕ್ಕೆ. ರಿಲೇಷನ್ಶಿಪ್ಪಲ್ಲಿ ಏನಾದರೂ ಸರಿ ಇಲ್ಲ ಅಂತಂದರೆ ಅದನ್ನ ಸರಿ ಮಾಡುವಂಥದ್ದು. ರಿಲೇಷನ್ಶಿಪ್ ಇರ್ಬೋದು, ಏನೇ ಇರಬಹುದು. ಓಕೆ, ಅದನ್ನ ವಾಪಸ್ ರೀಸ್ಟಾರ್ಟ್ ಮಾಡುವಂಥದ್ದು, ಕನೆಕ್ಟ್ ಆಗುವಂಥದ್ದು. ಫಾರ್ ಎಕ್ಸಾಂಪಲ್ಗೆ ಹೇಳಬೇಕು ಅಂತಂದರೆ, ನೀವು ಮೊದಲು ಮೆಡಿಟೇಷನ್ ಮಾಡ್ತಾ ಇದ್ರಿ, ಬಟ್ ಇವಾಗ ನೀವು ಮೆಡಿಟೇಷನ್ ಮಾಡ್ತಾ ಇಲ್ಲ ಅಂತಂದರೆ ವಾಪಸ್ ರೀಕನೆಕ್ಟ್ ಆಗುವಂಥ ಅವಶ್ಯಕತೆ ಇದೆ ನಿಮಗೆ. ಓಕೆ, ಸೊ ಲೆಟ್ಸ್ ಸಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಗ್ರೇಟ್ ಟೀಚರ್, ಲರ್ನ್ ಫ್ರಮ್ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್. ನೋಡಿ ನಿಮಗೆ, ಓಕೆ, ಮ್ಯಾಜಿಕ್, ಅನ್ಲಾಕ್ ದ ಮ್ಯಾಜಿಕ್ ವಿದಿನ್. ನೋಡಿ, ಮ್ಯಾಜಿಕ್ ನಿಮ್ಮ ಒಳಗಡೆ ಇದೆ, ಎಲ್ಲೆಲ್ಲೂ ಹುಡುಕುವಂಥ ಅವಶ್ಯಕತೆ ಇಲ್ಲ. ಮ್ಯಾಜಿಕ್ ನಿಮ್ಮ ಒಳಗಡೆ ಇದೆ. ಓಕೆ, ಮ್ಯಾಜಿಕ್ ಗಾರ್ಡಿಯನ್ ಬಂದಿದೆ. ಅನ್ಲಾಕ್ ದ ಮ್ಯಾಜಿಕ್. ಮ್ಯಾಜಿಕನ್ನು ಅನ್ಲಾಕ್ ನೀವು ಮಾಡಿ. ಅದೇ ನಾನು ಹೇಳಿದೆ ಅಲ್ವೇ, ದ ಮೆಜಿಷಿಯನ್ ಟ್ಯಾಲೆಂಟ್ ನಿಮ್ಮಲ್ಲಿದೆ. ನಿಮ್ಮ ಅಬಿಲಿಟಿ ಮೇಲೆ ಟ್ರಸ್ಟ್ ಇರಲಿ, ವಿಶ್ವಾಸ ಇರಲಿ. ಗ್ರೇಟ್ ಟೀಚರ್ ಆಗುವಂತಹ ಕೂಡ ನಿಮ್ಮಲ್ಲಿ ಒಂದು, ಅದೇ ನಾನು ಹೇಳಿದೆ ಅಲ್ವಾ, ಲೈಫ್ ಪರ್ಪಸ್ ಬಗ್ಗೆ ನಾನು ಮೊದಲೇ ಹೇಳಿದೆ. ಓಕೆ, ಸೊ ಎಸ್, ನಿಮ್ಮ ಲೈಫ್ ಪರ್ಪಸ್ ಏನು ಅನ್ನೋದನ್ನು ನೋಡಿ. ಓಕೆ, ಅದು ನಿಮ್ಮ ಜಾಬ್ ಜೊತೆ ಅಲೈನ್ ಆಗಿದೆಯಾ ಅನ್ನೋದನ್ನು ನೋಡಿ. ಫಾರ್ ಎಕ್ಸಾಂಪಲ್, ಎಸ್, ಟೀಚರ್ಸ್. ಓಕೆ, ಬೇರೆಯವ್ರಿಗೆ ನಾವು ಟೀಚ್ ಮಾಡ್ತೀವಿ, ಹಾಗೆ ನಮಗೂ ಕೂಡ ಅದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಬೇರೆಯವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ಆ ಥರ ಲರ್ನ್ ಫ್ರಮ್ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸಿಂದ ನಿಮಗೆ ಕಲಿಯೋದಕ್ಕೆ ಹೇಳ್ತಾ ಇದ್ದಾರೆ. ದಿಸ್ ಈಸ್ ಯುವರ್ ಗೈಡೆನ್ಸ್, ಪೈಲ್ ನಂಬರ್ 2. ಸೊ ಲೆಟ್ಸ್ ಸಿ ಇದರಲ್ಲಿ ಏನು ಮೆಸೇಜ್ ಇದೆ ಅನ್ನೋದನ್ನು ನೋಡೋಣ. ರಿಲೀಸ್ ವಾಟ್ ನೋ ಲಾಂಗರ್ ಸರ್ವ್ಸ್ ಯು, ಎಂಬ್ರೇಸ್ ಚೇಂಜಸ್ ಆ್ಯಂಡ್ ಲೆಟ್ ಯುವರ್ ಕರೇಜ್ ಲೀಡ್ ಯು ಟು ನ್ಯೂ ಬಿಗಿನಿಂಗ್ಸ್. ಅದೆಲ್ಲನಲ್ವಾ ಇಲ್ಲಿ ಹೇಳಿದ್ದು ಇವಾಗ, ರಿಲೀಸಿಂಗ್. ಸೊ ರಿಲೀಸ್ ಮಾಡಿ, ಯಾವುದು ಸರ್ವೈವ್ ಆಗ್ತಾ ಇಲ್ಲ ನೋಡಿ ಅದನ್ನ ರಿಲೀಸ್ ಮಾಡಿ, ಎಂಬ್ರೇಸ್ ಮಾಡಿ, ಚೇಂಜ್ ಏನು ಬರುತ್ತೆ ಅದನ್ನ ಅಪ್ಪಿಕೊಳ್ಳಿ. ಆ್ಯಂಡ್ ಕರೇಜ್, ನಾನು ಮೊದಲೇ ಹೇಳಿದೆ ಇಲ್ಲಿ, ಕರೇಜೇ ನಿಮಗೆ ನೆಕ್ಸ್ಟ್ ನ್ಯೂ ಬಿಗಿನಿಂಗ್ಗೆ, ಹೊಸ ಚಾಪ್ಟರ್ನ ಓಪನ್ ಆಗೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಪೈಲ್ ನಂಬರ್ 2. ಓಕೆ, ಸೊ ಎಸ್, ದಿಸ್ ಈಸ್ ಪೈಲ್ ನಂಬರ್ 2. ಐ ಹೋಪ್ ಇವತ್ತಿನ ರೀಡಿಂಗ್ ನಿಮಗೆ ಇಷ್ಟವಾಗಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.